ಒಂದು ಕಡೆ ಒಬ್ಬ ಕೊರಿಯೋಗ್ರಾಫರು, ಇಂಟರ್ನ್ಯಾಷನಲ್ ಲೆವೆಲ್ ಡ್ಯಾನ್ಸರ್, ಜೊತೆಗೆ ಡೈರೆಕ್ಟರ್ ಮತ್ತಷ್ಟು ಕತೆ ಸ್ಕ್ರಿಪ್ಟ್ ರೈಟರ್ ಕೂಡ ಮಾಡ್ತಾರೆ. ಅಂಥವ್ರ ಜೊತೆಗೆ ನಮ್ಮ ಶಿವಣ್ಣ ನಿರ್ದೇಶಕರ ನಟ, ಇಬ್ಬರನ್ನ ಇಟ್ಕೊಂಡು ನೀವು ಹೇಗೆ ಇಡೀ ಸಿನಿಮಾ ಕಂಪ್ಲೀಟ್ ಆಯಿತು? ಆ ಒಂದಷ್ಟು ಇಂಪಾರ್ಟೆಂಟ್ ಆಗಿದಂಥ ಸಂದರ್ಭಗಳು ನೆನೆಸ್ಕೊಳ್ಳೋದಾದರೆ ಅಂದರೆ ಒಂದು ವಿಧದಲ್ಲಿ ಹೆವಿ ಸುಲಭ, ಎಕ್ಸ್ಟ್ರೀಮ್ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲದರಲ್ಲೂ. ಎಷ್ಟು ಪ್ರಪಂಚನೂ ಗೊತ್ತು, ಸಿನಿಮಾ ಗೊತ್ತು, ಜನ ಗೊತ್ತು, ಚಿಳ್ಳೆ ಚಪ್ಪಾಳೆ, ಎಲ್ಲಿ ಜನ ಯಾಕೆ ಸಿನಿಮಾ ನೋಡ್ತಾರೆ ಅನ್ನೋದು ಗೊತ್ತು. ಆಮೇಲೆ ಅವಮಾನಗಳು ಗೊತ್ತು ಇಬ್ಬರಿಗೂ. ಎಲ್ಲೋ ತುಂಬ ಆಸೆ ಪಟ್ಟು ಯಾವುದೋ ಒಂದನ್ನು ಮಾಡಿರ್ತಾರೆ, ಜನ ಕನೆಕ್ಟ್ ಆಗಿರಲ್ಲ ಆ ಸಿನಿಮಾಗಳಿಗೆ. ಎಲ್ಲದನ್ನು ನೋಡಿರೋರಿದ್ದಾಗ ಒಂದು ಹೊಸದನ್ನು ಮಾಡೋದು ಭಾಳ ಈಸಿ. ಅವರಿಗೆ ಅವು ಒಳಗಡೆ ಕನೆಕ್ಟ್ ಆಗಿಬಿಡ್ತಾರೆ. ಹೊಸದಕ್ಕೆ ಮಾತ್ರ ಬಹಳ ಬೇಗ ಕನೆಕ್ಟ್ ಆಗಿಬಿಡ್ತಾರೆ. ಹೊಸದನ್ನು ಹೇಳೋದಷ್ಟೇ ನನ್ನ ಕೆಲಸ ಆಗಿತ್ತು, ನನಗೆ ಮತ್ತು ನನ್ನ ಟೀಮಿಗೆ. ಇವರು ಸಹಜವಾಗಿ ಅದನ್ನ ಕ್ಯಾರಿ ಮಾಡಿಬಿಡ್ತಾರೆ. ಅದು ಹೊಸ್ತು ಅಲ್ಲ ಅಂದ ತಕ್ಷಣವೇ ಕಿರಿಕಿರಿ ಶುರು. ಏನಿದು ಯಾಕೆ ಹಿಂಗಿದೆ ಅಂತ. ತುಂಬ ಅನುಭವ ಇರೋರಿಗೆ ಏನನ್ನೋ ಹೇಳೋಕ್ಕೆ ಹೋದಾಗ ತುಂಬ ಟೆನ್ಷನ್ ಆಗುತ್ತೆ. ನೀವು ಹೇಳೋಕ್ಕೆ ಹೋಗಿ ಅಥವಾ ಏನಾದ್ರು ಒಂದು ಸಲಹೆ ಕೊಡೋಕ್ಕೆ ಹೋಗಿ ಅದು ಎಲ್ಲೋ ಅದ್ರ 10 ಪಟ್ಟು ಪವರ್ಫುಲ್ ಆದ ಇನ್ನೊಂದು ವಿಷಯನ ಅವ್ರು ಅನುಭವಿಸ್ಬಿಟ್ಟಿರ್ತಾರೆ ಆಲ್ರೆಡಿ. ಸಿನಿಮಾ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಮಾತು ವಿಷಯಕ್ಕೆ ಸಂಬಂಧಪಟ್ಟಂಗೆ. ಈ ಪ್ರಮೋಷನ್ನು ಅಷ್ಟೇ, ಎಷ್ಟು ಪ್ರಮೋಷನ್ ಮಾಡಿರ್ಬೇಡ ಅವ್ರ ಎಲ್ಲ ಸಿನಿಮಾಗಳ ಲೆಕ್ಕ ತೊಗೊಂಡ್ರೆ ಎಷ್ಟು ಪೋಸ್ಟರ್ಗಳು ಬಿದ್ದಿರುತ್ತೆ. ಅದು ಎಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಎಲ್ಲಿ ಎಕ್ಸ್ಪೀರಿಯನ್ಷಿಯಲ್ ವಿಸ್ಡಮ್ ಇರುತ್ತೆ, ಅಲ್ಲಿ ನಮ್ಮ ಇಡೀ ಟೀಮ್ದು ಕೆಲಸ ಚಾಲೆಂಜಿಂಗ್ ಆಗುತ್ತೆ ಮತ್ತು ತುಂಬ ಈಸಿ ಕೂಡ ಆಗಿಬಿಡುತ್ತೆ. ಹೇಳ್ಬಿಟ್ರೆ ಸಾಕು, ಅದು ಬೌನ್ಸ್ ಆಗ್ತಾರಲ್ಲ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇದು ವರ್ಕ್ ಆಗುತ್ತೋ ಇಲ್ವೋ. ಸರ್, ನೀವು ಕತೆ ಬರ್ಕೊಂಡಾಗ ಕತೆ ನಿಮ್ಮ ಮೈಂಡಲ್ಲಿ ಇತ್ತಾ ಸರ್? ಶಿವಣ್ಣ ಮತ್ತು ಪ್ರಭುದೇವ ಅಂತ ಫಿಕ್ಸ್ ಆಗಿದ್ದ ಅಥವಾ ಬರಿತಾ ಅದಕ್ಕೆ ಆ್ಯಡ್ ಆಗಿದ್ದ? ಹೌದೌದು, ಬರಿತಾ ಕತೆಗಾರ ರವಿಕಿರಣ್, ವಿಕಾಸು, ನಾನು ಬಂದಾಗ ಶಿವಣ್ಣ ಸರಿಗೆ ಹಿಂಗೆ ಪ್ರಭು ಸರು ಮತ್ತು ನೀವು ಅಂತ ಹೇಳ್ತಿದ್ದಂಗೆ ಅದು 5ನೇ ಕಥೆ. ಅದು ಹಿಂದೆ ಒಂದು ಸರಸ್ವತಿ ಅಂತ ಕಥೆ ಮಾಡಿ ಹೇಳಿದ್ವಿ. ಇದನ್ನು ಫ್ರೀಸ್ ಮಾಡಿ ಇದರ ನಂತರ ನೀವು ಮತ್ತೆ ಬಂದು ವಿಕ್ರಮ್ ಅವ್ರು ಬೇತಾಳ್ತಾರೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು, ಬೇಡ ಭಟ್ರೆ ಇದು ಮಾಡಿ ಅಂತಂದರು. ನಾವು ಸೀದಾ ಇಲ್ಲಿಂದ ಮೈಸೂರಿಗೆ ಹೋಗಿ ಪ್ರಭು ಸರ್ನ ಮೀಟ್ ಮಾಡಿ ಅವರು ಮುದ್ರೆ ಒತ್ತಿ ರಾಕ್ಲೈನ್ ಸರ್ ಜೊತೆಗೆ ಮತ್ತೊಂದು ಸತಿ ಬಂದು ಶುರುನೇ ಆಗೋಯ್ತು. ಒಂದು 5-6 ಕಥೆಗಳು ಏನಕ್ಕೆ ಶಿವಣ್ಣ ಸರಿಗೆ ಮಾಡಬೇಕಾಗಿ ಬಂತು ಅಂದರೆ ಅದು ನನಗೆ ಸಾಲಲ್ಲ ಅನಿಸ್ತಿತ್ತು. ಶಿವಣ್ಣ ಸರ್ದು ಎಷ್ಟೋ ದೊಡ್ಡ ರೀಚ್ ಇದೆ ಅದು. ನೀವು ಅಲ್ಲಿ ನಾನು ಊರು ಬಿಟ್ಟಾಗಿಂದ, ಬಯಲುಸೀಮೆಯ ಒಂದು ಹಳ್ಳಿ ಬಿಟ್ಟಾಗಿಂದ ಹಿಡಿದು ಇಲ್ಲಿವರೆಗೆ ಬಹಳ ಸುತ್ತಿ ನಾನು ಕರ್ನಾಟಕನ. ಆ ರೀಚ್ ಅಂತ ಬಂದಾಗ ಒಬ್ಬ ನಾಯಕ ನಟ, ಒಂದು ಮನೆ, ಒಂದು ಲೆಗಸಿ ಎಲ್ಲ ಸೇರ್ಕೊಂಡಿದ್ದು. ಶಿವಣ್ಣ ಅಂದರೆ ಅದು ಶಿವರಾಜ್ ಕುಮಾರ್ ಫುಲ್ಲು ನೇಮು, ಭಾಳ ತೂಕ. ಅದು ಸಂಧಿ ಗೊಂದಿ ಕುಗ್ರಾಮ, ಹಾವು ಹಲ್ಲಿ ಮಂಡ್ರಗಪ್ಪೆ, ಗಿಡ ಮರ ತರುಲತೆ ಬಳ್ಳಿ ಎಲ್ಲ ಕಡೆ ಇದೆ. ಅದು ಒಂದು ರೀಚ್ ಅಂದರೆ ಸುಮ್ಮನೆ ಅದು ಓವರ್ನೈಟ್ ಆದ ರೀಚ್ ಅಲ್ಲ, ಅಷ್ಟು ಶ್ರಮ ಬೇಕು. ಹಾಂ, ಯಾವತ್ತಿಂದನೂ ಜನತೆ ಜೊತೆ ಒಡನಾಡಿ ಜನರನ್ನ ಎಂಟರ್ಟೈನ್ ಮಾಡಿರೋ ರೀಚ್ ಅದು. ಅದು ಸಾಲಲ್ಲ. ಈ ಕಥೆ ಮಾಡಿದಾಗ ಕಮ್ಮಿ ಆಗುತ್ತೆ. ಇನ್ನೊಂದೇನೋ ಬೇಕು, ಮತ್ತೊಂದೇನೋ ಬೇಕು ಅನ್ನೋದು ನಾನೇ ಎತ್ತಿಡೋದು. ಅದಕ್ಕೆ ಕೊನೆ ಚುಕ್ಕಿ ಇಟ್ಬಿಟ್ಟು ಇದೇ ಸಿನಿಮಾ ಮಾಡೋ ಅಂತ ಹೇಳಿರೋ ಸರಿಗೆ ನಾನು ವೇದಿಕೆಯಲ್ಲಿ ಒಂದು ಥ್ಯಾಂಕ್ಸ್ ಹೇಳ್ತೀನಿ.